ಡಾಕ್ಟರ್ ಶಿವರಾಜ್ಕುಮಾರ್ ನಟನೆಯ ಮುತ್ತಣ್ಣ ಸಿನಿಮಾದ ಮುತ್ತಣ್ಣ ಪಿ ಉದುವೋ ಹಾಡು ಯಾರಿಗೆ ಗೊತ್ತಿರಲ್ಲ ಹೇಳಿ. ಇಂದಿಗೂ ಯಾವುದೇ ಮದುವೆಯ ಮನೆಯಲ್ಲಿ ಈ ಹಾಡು ಕಂಪಲ್ಸರಿ. ತಮ್ಮ ಅಕ್ಕತಂಗಿಯರಿಗೆ ಅಣ್ಣತಮ್ಮಂದಿರು ಈ ಹಾಡನ್ನ ಡೆಡಿಕೇಟ್ ಮಾಡ್ತಾರೆ. ಇದೀಗ ನಿರೂಪಕಿ ಅನುಶ್ರೀಗೆ ತಮ್ಮದೇ ಶೈಲಿಯಲ್ಲಿ ಶಿವಣ್ಣ ಈ ಹಾಡನ್ನ ಹಾಡಿ ಎಲ್ಲರನ್ನೂ ಎಂಟರ್ಟೈನ್ ಮಾಡಿದ್ದಾರೆ. ಅಲ್ಲದೆ ಅನುಶ್ರೀ ಹಾಗೂ ರೋಷನ್ ಬಗ್ಗೆ ಮಾತನಾಡಿದ್ದಾರೆ. ಏನಂದ್ರು? ಆಗಸ್ಟ್ 28ರಂದು ಬಹುಕಾಲದ ಗೆಳೆಯ ರೋಷನ್ ರಾಮಮೂರ್ತಿ ಜೊತೆಗೆ ಅನುಶ್ರೀ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ದರು. ನವ ದಂಪತಿಗೆ ಸ್ಯಾಂಡಲ್ವುಡ್ ತಾರೆಯರು, ಅಭಿಮಾನಿಗಳು ಶುಭ ಹಾರೈಸಿದರು. ಮದುವೆಯಾದ ಕೆಲ ದಿನಗಳ ನಂತರ ಕೆಲಸಕ್ಕೆ ಮರಳಿದ ಅನುಶ್ರೀಗೆ ಈ ಹಿಂದೆಯೂ ಮಹಾನಟಿ ಸೀಸನ್ 2 ವೇದಿಕೆಯಲ್ಲಿ ತವರು ಮನೆಯ ಪ್ರೀತಿ ದೊರೆತಿತ್ತು. ಈ ಬಾರಿಯೂ ಜಿ ಕುಟುಂಬ ಅವಾರ್ಡ್ಸ್ನಲ್ಲಿ ಅನುಶ್ರೀ ಮತ್ತು ರೋಷನ್ ರವರಿಗೆ ವಿಶೇಷ ಸ್ವಾಗತ ಮತ್ತು ಪ್ರೀತಿಯ ಆತಿಥ್ಯ ಒದಗಿದೆ. ಜಿ ಕುಟುಂಬ ಅವಾರ್ಡ್ಸ್ ವೇದಿಕೆಯಲ್ಲಿ ನಿರೂಪಕ ಅಕುಲ್ ಬಾಲಾಜಿ ಅವರು ಜಿ ಕುಟುಂಬದ ಮನೆ ಮಗಳು ಶ್ರೀಮತಿ ಅನುಶ್ರೀ ರೋಷನ್ ಆನ್ ಸ್ಟೇಜ್ ಎಂದು ಘೋಷಿಸಿ ಈ ಜೋಡಿಯನ್ನ ಭರ್ಜರಿ ಡ್ಯಾನ್ಸ್ನೊಂದಿಗೆ ವೇದಿಕೆಗೆ ಕರೆತಂದರು. ಈ ವೇಳೆ ವೇದಿಕೆಯ ಮೇಲೆ ರೋಷನ್ ಅವರು ತಮ್ಮ ಪತ್ನಿ ಅನುಶ್ರೀಗೆ ಮಂಡಿಯೂರಿ ಪ್ರಪೋಸ್ ಮಾಡಿದ್ದಾರೆ. ನೀವಂದ್ರೆ ತುಂಬಾ ಇಷ್ಟ, ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತಿದ್ದೇನೆ ಎಂದು ರೋಷನ್ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಶೇಷ ಕ್ಷಣದಲ್ಲಿ ನಟ ಶಿವರಾಜ್ಕುಮಾರ್ ಮತ್ತು ಪತ್ನಿ ಗೀತಾ ವೇದಿಕೆಗೆ ಎಂಟ್ರಿ ಕೊಟ್ಟು ತಮ್ಮದೇ ಸ್ಟೈಲ್ನಲ್ಲಿ ನನ್ನ ತಂಗಿಯ ಮದುವೆ ಎಂದು ಹಾಡು ಹಾಡಿ ಎಲ್ಲರನ್ನೂ ಎಂಟರ್ಟೈನ್ ಮಾಡಿದ್ದಾರೆ. ಅನು, ರೋಷನ್ ಅವರನ್ನು ಪಡೆಯೋಕೆ ನೀನು ತುಂಬಾ ಲಕ್ಕಿ, ಅವರನ್ನ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಅನುಶ್ರೀಗೆ ಹೇಳಿದ್ದಾರೆ. ವೇದಿಕೆಯ ಮೇಲೆ ಅನುಶ್ರೀ ಮತ್ತು ರೋಷನ್ ಹಾರ ಬದಲಾಯಿಸಿಕೊಂಡು ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅನುಶ್ರೀ ಮಾತನಾಡಿ, ಗಂಡ ಹೆಂಡತಿ ಅಂತಂದರೆ ಶಿವಣ್ಣ ಗೀತಕ್ಕ ತರಹ ಇರಬೇಕು ಎಂದು ಶಿವರಾಜ್ಕುಮಾರ್ ಮತ್ತು ಗೀತಾ ದಂಪತಿಗಳನ್ನ ಮಾದರಿಯಾಗಿ ಉಲ್ಲೇಖಿಸಿದ್ದಾರೆ.